ಭುವಿಗೆ ತರಬೇಕು ಅಂತಾದರೆ ನಿಮ್ಮ ಹುಟ್ಟಿಗೆ ಕಾರಣೀಭೂತನಾದಂತಹ ಒಬ್ಬ ಮಹಾಮಹಿಮ ಇರಲೇಬೇಕು. ಅಂದ್ರೆ ನಿಮ್ಮ ತಂದೆ. ನಿಮ್ಮ ತಂದೆ ಯಾರು ಮಕ್ಕಳೇ? ಆಮೇಲೆ ನಿಮ್ಮಂತಹ ಈ ಪುತ್ರ ರತ್ನರನ್ನ ಈ ಧರೆಗೆ ಹೆತ್ತು ಕೊಟ್ಟಂತಹ ಅವಳು ಪುಣ್ಯಗರ್ಭೆ. ಆ ಪುಣ್ಯಗರ್ಭೆಯಾದಂತಹ ನಿಮ್ಮ ತಾಯಿ ಯಾರು ಮಕ್ಕಳೇ? ಆಮೇಲೆ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಶರ ಮಳೆಯನ್ನು ಎಗೈತಾ ಇದ್ದೀರಿ. ಈ ರೀತಿಯಾದಂತಹ ರಣ ಚಮತ್ಕೃತಿಗಳನ್ನ ತಿಳಿಸಿಕೊಟ್ಟಂತಹ ಗುರು ಯಾರಾದರೂ ಇದ್ರೆ ಆ ಗುರು ಯಾರು? ನೀವೆಲ್ಲಿದ್ದೀರಿ? ನಿಮ್ಮ ವೇಷಕ್ಕೂ ನಿಮ್ಮ ಈ ನಡೆಸುತ್ತಿರುವಂತಹ ರೀತಿಗೂ ಒಂದಕ್ಕೊಂದು ಹೊಂದಾಣಿಕೆ ನನಗೆ ಕಾಣಿಸ್ತಾ ಇಲ್ಲ ಮಕ್ಕಳು. ಮುಖದಲ್ಲಿ ಕ್ಷಾತ್ರ ತೇಜಸ್ಸನ್ನು ಕಾಣ್ತಾ ಇದ್ದೇನೆ. ಆದರೆ ನೀವು ತುಡುಗೆ ಎನ್ನುವಂಥದ್ದು ಮುನಿ ವಧುಗಳದ್ದಾಗಿದೆ, ಬ್ರಾಹ್ಮಣರದ್ದಾಗಿದೆ. ಏನು ಈ ಸಂಬಂಧ ಎನ್ನುವುದು ನನಗೆ ತಿಳಿತಾ ಇಲ್ಲ. ತಿಳಿಸಬಹುದ ಮಕ್ಕಳಿಗೆ? ಅದು ಬಹಳ ಒಳ್ಳೆಯದು. ರಾಮಾಯಣ ಕವಿ ವಾಲ್ಮೀಕಿ ಗುರುತಿಸಿಕೊಳ್ಳಬೇಕು ಅಂತಾದ್ರೆ ತಂದೆ ತಾಯಿಗಳ ಪಾತ್ರ ಮಹತ್ವಪೂರ್ಣವಾದದ್ದೇ ಹೌದು. ಯಾವ ಮಕ್ಕಳಿಗೆ ತಂದೆ ತಾಯಿಗಳ ಹೆಸರು ಗೊತ್ತಿರುವುದಿಲ್ಲವೋ ಮತ್ತೆ ಯಾವ ವಿವರ ಗೊತ್ತಿದ್ದರೂ ವ್ಯರ್ಥವಾಗಿ ಹೋಗುತ್ತದೆ. ಆ ನೆಲೆಯಲ್ಲಿ ಪರಿಚಯ ಕೇಳುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ನಮಗೆ ಅಪ್ಪ ಇದ್ದಾರೆ. ಅಪ್ಪ ಇದ್ದಾರಾ? ಅಪ್ಪ ಇದ್ದಾರೆ. ಅಲ್ಲ ಇರಲೇಬೇಕು. ಹೌದು. ಅದು ಯಾರು ನಿಮ್ಮ ಅಪ್ಪ ಅಂತ ಕೇಳ್ತಾನೆ. ಅಪ್ಪ ಯಾರು ಅಂತ ಕೇಳಿದ್ರೆ ಅಮ್ಮನ ಗಂಡ. ಅಪ್ಪ ಯಾರು ಅಂತ ಕೇಳಿದ್ರೆ ಅಮ್ಮನ ಗಂಡ. ಅಮ್ಮನ ಇದ್ದಾಳೆ.
ಅಲ್ಲ ಈಗ ಅಪ್ಪ ಅಮ್ಮನ ಗಂಡ. ಅಲ್ಲ ಅಪ್ಪ ಅಂದ್ಮೇಲೆ ಮತ್ತೆ ಅಮ್ಮನ ಗಂಡ ಅಲ್ಲದೆ ಬೇರೆಯವ್ರ ಗಂಡ ಆಗ್ಲಿಕ್ಕೆ ಆಗುವುದಿಲ್ಲ. ಅಲ್ಲ ನಮಗೆ ಗೊತ್ತಿರುವುದು ಹಾಗೆ. ಅಲ್ಲ ಅಂದ್ರೆ ಅಪ್ಪ ಇದ್ದಾನೆ, ಹೌದು. ಯಾರು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಎಷ್ಟು ಅಂತ ಹೇಳ್ಬೇಕಾ? ಎಷ್ಟು? ನಿಜವಾಗಿಯೂ ಅಣ್ಣ ತಮ್ಮಂದಿರಾಗಿರುವಂತಹ ನಮ್ಮ ನಡುವೆಯೇ ಅಂದ್ರೆ ನಮ್ಮ ಅಪ್ಪನೇ ಬಂದು ನಿಂತರು. ಹಾ. ಇವನೇ ನಮ್ಮ ಅಪ್ಪ. ಮಕ್ಕಳೇ, ಕೆಲವೊಮ್ಮೆ ಹಾಗಾಗ್ತದೆ ಮಕ್ಕಳೇ. ಹಾ. ಬರೋ ಮಕ್ಕಳಿಗಷ್ಟೇ ಅಲ್ಲ, ನಮ್ಮಂತ ಹಿರಿಯರಿಗೂ ಹಾಗಾಗುವ ಕ್ರಮ ಉಂಟು. ಹೇಗೆ? ಮಕ್ಕಳು ಯಾರು ಏನು ಎಂದು ಗೊತ್ತಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಮಕ್ಕಳೇ ಬಂದು ಪಕ್ಕದಲ್ಲಿದ್ದರೂ ಕೂಡ ಇವರೇ ತನ್ನ ಮಕ್ಕಳು ಅಂತ ಗೊತ್ತಾಗದೆ ಇರುವಂತಹ ಪರಿಸ್ಥಿತಿ ನಮ್ಮಂತವರಿಗೂ ಎಂತಹ ಅವಸ್ಥೆ ನೋಡು. ಹೋಗಲಿ ಬಿಡಿ ಮಕ್ಕಳೇ. ಹಾಗಂತ ಅಮ್ಮ ಅಪ್ಪ ಯಾರು ಅಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲದೆ ಇದ್ರು. ಹಾ. ಅಮ್ಮ ಇದ್ದಾರೆ. ಅಮ್ಮ ಇದ್ದಾಳ? ಅಮ್ಮ ಇದ್ದಾರೆ. ಸರಿ, ಅಮ್ಮ ಯಾರು ಮಕ್ಕಳೇ? ಅಮ್ಮ ಅಪ್ಪನ ಹೆಂಡತಿ. ಅಮ್ಮ ಅಪ್ಪನ ಹೆಂಡತಿ. ಈಗ ನೀವಿಬ್ರು ಇಲ್ಲಿ ಬರುವ ಮೊದಲೇ ಹೀಗೆ ಮಾತಾಡಬೇಕು ಅಂತ ತಯಾರಿ ಮಾಡ್ಕೊಂಡು ಬಂದಿದ್ದೆ. ಇಲ್ಲಪ್ಪ, ಆಗಾಗ ಬರುವಂತೆ. ಅಲ್ಲ, ನಾನು ಮೊದಲೇ ಬಂದಿದ್ದೆ. ನಮ್ಮ ಗುರುಗಳು ಆಗಾಗ ನಾನು ಮೊದಲೇ ಬಂದಿದ್ದೆ. ಈಗ ಅಲ್ಲಿಗೆ ಒಂದು ಸ್ಪಷ್ಟ ಆಯ್ತು, ನೀವಿಬ್ರು ಅಣ್ಣ ತಮ್ಮ ಎನ್ನುವುದು ಸ್ಪಷ್ಟ ಆಯ್ತು. ನಾನು ಅಣ್ಣ, ನನ್ನ ತಮ್ಮ. ನಾನು ಕುಶ, ಇವ ಲವ. ನೀನು ಕುಶ, ಹೌದು. ಇವ ಲವ. ಹೌದು. ನಿಮ್ಮನ್ನು ನೋಡಿದಾಗಲೇ ನಾನು ಯೋಚಿಸಿದ್ದವನು, ಹೇಗೆ? ಕುಶಲವೇ ಆಗಬೇಕು ನಿಮ್ಮಿಬ್ಬರಿಂದ ಪ್ರಪಂಚಕ್ಕೆ ಎಂಬುದಾಗಿ. ಹೌದಾ? ಕುಶ ಲವ ಆಗಲಂತೆ. ಅಮ್ಮ ಇದ್ದಾಳೆ ಅಂತಂದ್ರೆ ಅಮ್ಮನಿಗೆ ಹೆಸರು ನಾವು. ಅಂದ್ರೆ ಅಮ್ಮ ಎಲ್ಲಿದ್ದಾಳೆ? ಅಮ್ಮ ಇದ್ದಾರೆ. ಎಲ್ಲಿ? ಇದ್ದಾರೆ. ಹಾ, ಸರಿ. ಅಮ್ಮನ ಹೆಸರು ಗೊತ್ತಿಲ್ಲ. ಅಂದ್ರೆ ಅವಳ ಅಮ್ಮ. ಯಾಕೆ? ಯಾಕೆ? ಅಮ್ಮ ಎನ್ನುವಂತಹ ಅಮೃತ ತುಲ್ಯವಾಗಿರುವಂತಹ ಎರಡು ಅಕ್ಷರ ಇರುವಾಗ ಮತ್ತೆ ಮಕ್ಕಳಾದ ನಮಗೆ ಅಮ್ಮನ ಹೆಸರು ಕಟ್ಟಿಕೊಂಡೇನಾಗಬೇಕು? ಪ್ರಪಂಚದಲ್ಲಿರುವ ಎಲ್ಲಾ ಸ್ತ್ರೀಯರು ಕೂಡ ಅಮ್ಮನೇ. ಅಮ್ಮ ಎಂದರೆ ಸರಿ 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 ಸರಿ. ಇನ್ನು ಹಾಗಾದ್ರೆ ಅಪ್ಪನ ಅಪ್ಪನೂ ಇದ್ದಾನೆ, ಅಮ್ಮನೂ ಇದ್ದಾಳೆ. ಮತ್ತೆ ಅಮ್ಮನ ಹೆಸರು ಹಿಡಿದು ಕರಿಬೇಕಾದ್ರೆ ಯಾರು ಅಪ್ಪ ಅಲ್ವಾ? ಹೌದು. ಅಪ್ಪನೇ ಇಲ್ಲದೆ ಇರುವಾಗ ಮತ್ತೆ ಹೆಸರು ಹೇಗೆ ತೆಗೆಯುವುದು? ನಿಮ್ಮ ಕಣ್ಣೆದುರಿನಲ್ಲಿ ಅಪ್ಪ ಇಲ್ಲ, ಅದು ಸಮಸ್ಯೆ ಆಯ್ತು. ನಮಗೆ ಅಮ್ಮ ಇದ್ದ ಮೇಲೆ ಅಪ್ಪನನ್ನು ಕೇಳುವ ಪ್ರಶ್ನೆಯೇ ಬರಲಿಲ್ಲ. ನಮಗೆ ಯಾರು ಅಂತ ಕೇಳುವ ಪ್ರಶ್ನೆಯೇ ಬರಲಿಲ್ಲ. ಈಗ ಅಪ್ಪ ಇಲ್ಲ ಎನ್ನುವ ಕೊರಗೂ ನಿಮಗಿಲ್ಲ. ಹಾಗೆ ಮಾಡಿದ್ದಾನೆ. ಆದ್ರೆ ಇನ್ನೊಂದು, ಯಾಕಾಗಿ ಕೊರಗಿಲ್ಲ? ಕನೆಯಲ್ಲಿ ಕೇಳಿದೆಯಲ್ಲ, ಯಾರು ನಿಮ್ಮನ್ನು ಹೀಗೆ ಬೆಳೆಸಿದ್ದು ಎನ್ನುವ ಹಾಗೆ ಅವರ ವಿವರವನ್ನು ಹೇಳುತ್ತೇವೆ. ನಾವಿಬ್ಬರು ರಾಮಾಯಣ ಕವಿ ವಾಲ್ಮೀಕಿಯ ಕರಕಮಲ ಸಂಜಾತರಿದ್ದೇವೆ. ವಾಲ್ಮೀಕಿ ಮಹರ್ಷಿಗಳು ಅವ ಎಂತದೋ ಹೇಳಿದ್ನಲ್ಲ, ರಾಮಾಯಣ ಎನ್ನುವಂತ ಈಗ ವಾಲ್ಮೀಕಿ ಮಹರ್ಷಿಗಳು ಅಂದ್ರೆ ನಮಗದು ವೇದ್ಯವೇ. ಆದ್ರೆ ಅದಕ್ಕೊಂದು ವಿಶೇಷಣವನ್ನು ನೀವು ಮಹಾಕಾವ್ಯ. ತಾಮಸಗೊಳ
ರಾಮಾಯಣ ಎಂಬುದಾಗಿ. ಹೌದು. ಆ ರಾಮಾಯಣ ಎನ್ನುವಂಥದ್ದು ಮಹಾಕಾವ್ಯ ಎಂಬುದಾಗಿ ಪರಿಚಯಿಸ್ತಾ ಇದ್ದೀರಿ. ಹೌದಪ್ಪ. ನನಗೆ ಆಶ್ಚರ್ಯ ಆದದ್ದೇ ಏನು? ನೀವು ಹೇಳಿದ್ರಲ್ಲ, ಆ ರಾಮಾಯಣ ವಾಲ್ಮೀಕಿ ಮಹರ್ಷಿಗಳು ವಿರಚಿತ ರಚಿಸಿದಂತಹ ಮಹಾಕಾವ್ಯ. ಯಥಾರ್ಥ ಹೇಳ, ಆ ರಾಮಾಯಣ ಎನ್ನುವ ಹೆಸರನ್ನೇ ನಾವು ಇಲ್ಲಿವರೆಗೆ ಅಲ್ಲ, ನೀವು ಹೆಡ್ಡ ಬಿಟ್ಟು ಬುದ್ಧಿವಂತ ಅಂತ ಹೇಳಿದ್ರೆ ನನಗದು ಗೊತ್ತಿಲ್ಲ. ನೀನು ವಿನೋದಕ್ಕೆ ಆಡಿದ್ರು ಹಾ. ನಾವು ಹೇಳುವುದು ಹೀಗೆ. ಹೇಗೆ? ಯಾಕೆ ಹೆಡ್ಡ ಅಂತಲಾ? ಹೌದಪ್ಪ. ಯಾಕೆ? ಯಾಕೆ ಅಂತ ಕೇಳಿದ್ರೆ ನಮ್ಮ ಊರಿನಲ್ಲಿರುವಂತಹ ಬಾಯಿ ಬಾರದ ಮೂಗನಿಗೂ ಮಾತು ಬಾರದೇ ಇರುವಂತಹ ವ್ಯಕ್ತಿಗೂ, ಅಲ್ಲ ಬುದ್ಧಿಯೇ ಇಲ್ಲದಿರುವಂತಹ ಬಾಲಕನಿಗೂ, ಅಲ್ಲ ಬಿದ್ದು ಹೋಗುವುದಕ್ಕೆ ಸಿದ್ಧನಾದಂತಹ ವೃದ್ಧನಿಗೂ ಯಾರಲ್ಲಿಯೇ ಕೇಳಿದ್ರು ರಾಮಾಯಣವನ್ನು ಎಷ್ಟು ಚೆನ್ನಾಗಿ ಹಾಡುತ್ತಾರೆ ಗೊತ್ತಿದೆಯಾ? ನಮ್ಮ ಊರು ಬಿಡು ನೀನು, ಜಗತ್ತಿನ ಎಲ್ಲಾ ಕಡೆಯೂ ಎಲ್ಲವರಿಗೂ ತಿಳಿದಂತದ್ದು ಅದು. ಹೌದಪ್ಪ, ನಿನಗೊಂದು ಗೊತ್ತಿಲ್ಲ, ಜಗತ್ತಿಗೆ ತಿಳಿದಂಥದ್ದು, ಜಗತ್ ಪ್ರಸಿದ್ಧವಾದದ್ದು. ಮಕ್ಕಳೇ, ಕೆಲವೊಮ್ಮೆ ಹೀಗಾಗ್ತದೆ. ಹೇಗೆ? ಕೆಲವು ಸಣ್ಣ 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 ವಿಷಯಗಳು ಬಹಳ ದೊಡ್ಡ ಮನುಷ್ಯರಿಗೆ ಗೊತ್ತೇ ಆಗುವುದಿಲ್ಲ. ಹೌದು. ಕೆಲವು ದೊಡ್ಡ ವಿಷಯಗಳು ಸಣ್ಣ ಸಣ್ಣ ಮಕ್ಕಳಿಗೆ ಗೊತ್ತಿರ್ತದೆ. ಹಾಗಾಗಿ ಈ ರೀತಿಯಾಗಿ ಒಂದು ನಡೆದಿರಲೂಬಹುದು. ನೀವು ಹೇಗೆ ತಿರುಗಿಸಿ, ಹೇಗೆ ತಿರುಗಿಸಿ, ಅದು ಯಾವ ರೀತಿ ಹೇಳಿದ್ರು ಕೂಡ ಗೊತ್ತಿಲ್ಲ. ರಾಮಾಯಣ ಅನ್ನೋದು ನನಗೆ ಗೊತ್ತಿಲ್ಲ. ಸರಿ, ಹಾಗಂತ ಒಂದು ಗೊತ್ತಿಲ್ಲ ಅಂತ ಮಧ್ಯದಲ್ಲಿ ನಾನು ನಿಂತು ನಿಮ್ಮನ್ನು ಪ್ರಶ್ನಿಸುತ್ತಿದ್ದೇನೆ ಎನ್ನುವ ಕಾರಣಕ್ಕಾಗಿ ಭಯ ಪಟ್ಟುಕೊಳ್ಳಬಾರದು. ತಾಮಸಗೊಳ್ಳದೆ, ಇಲ್ಲ, ಸಿಟ್ಟು ಬರುವುದಿಲ್ಲ, ಸಿಟ್ಟು ಮಾಡದೆ. ಇಲ್ಲಪ್ಪ. ಈಗ ನಿಮ್ಮಲ್ಲಿ ಮೊದಲು ಸಿಟ್ಟು ಬರುವುದು ಯಾರಿಗೆ? ಸ್ವಲ್ಪ ಆಗಾಗ ಸಂದರ್ಭಕ್ಕೆ ತಕ್ಕ ಹಾಗೆ ಅವರು ಇಬ್ಬರಿಗೂ ಒಂದೇ ರೀತಿಯಾಗಿ. ಅಲ್ಲ, ಯಾಕೆ ಪ್ರಶ್ನಿಸ್ತಾ ಇದ್ದಾಗ ಸಿಟ್ಟು ಮಾಡಬಾರ್ದಲ್ಲ. ಹಾಗಾಗಿ ಮಕ್ಕಳೇ, ಸಿಟ್ಟು ಮಾಡದೆ ಖಂಡಿತ ಆ ರಾಮಾಯಣ ಅಂದ್ರೆ ಏನು ಅಂತ ನನಗೆ ಹೇಳ್ಬೋದು. ಹೇಳುವ ಕುತೂಹಲ ಉಂಟು ಅಂತಾಯಿತು. ರಾಮಸ್ಯ ಅಯನಂ ರಾಮಾಯಣಂ ರಹಸ್ಯಂಚ ಪ್ರಕಾಶಂಚ ಅಂತ ಹೇಳಿದ್ದಾರೆ. ಎರಡು ಆಯ್ಕೆ ನಿನ್ನ ಕಣ್ಣು ಮುಂದೆ ಉಂಟು. ಏನು? ಈಗ ಪೂರ್ಣ ರಾಮಾಯಣವನ್ನು ಹೇಳುವುದಕ್ಕೆ ಎರಡು ಆಯ್ಕೆ ಯಾವುದು ಅಂತ ಕೇಳಿದ್ರೆ, ಒಂದು ಗದ್ಯ ರೂಪದಲ್ಲಿ ಹೇಳುವುದು, ಮತ್ತೊಂದು ಪದ್ಯ ರೂಪದಲ್ಲಿ ಹಾಡುವುದು. ಕಥೆಯನ್ನ ಬಹಳಷ್ಟು ನಾನು ಕೇಳಿದವ, ರಾಮಾಯಣದ ಬಗ್ಗೆ ಆಗಲ್ಲ, ಬಹಳಷ್ಟು ಕಥೆಗಳನ್ನು ನಾನು ಕೇಳಿದವ. ಗದ್ಯ ರೂಪದಲ್ಲಿ ಹೇಳಲಿಕ್ಕೆ ಹೋದ್ರೆ ಪದ್ಯ ರೂಪದ ಒಂದು ಆ ವಿಶ್ಲೇಷಣೆ ಎನ್ನುವುದು ಬಹಳ ಸುಂದರವಾಗಿ. ಪದ್ಯಂ ಸಮಸ್ತ ಜನತಾ ಹೃದಯಂ ಪ್ರಾಜ್ಯರಾಗಲ್ವಾ? ಹೇಳ್ತೀರಾ ಮಕ್ಕಳೇ? ಕೇಳುವ ಕುತೂಹಲ ಉಂಟಾ? ಹೇಳಿ ನೋಡುವ. ಹೇಳುವ ಹಾಗಿದ್ರೆ ತಪೋವನಾದಿ ಗಮನ ಹೌದು. ಪೂರ್ವ ರಾಮ ತಪೋವನಾದಿ ಗಮನ ರುದ್ರ ಮೃಗ ಕಾಂಚನ ಮೃಗ ಕಾಂಚನ ಮೃಗ ಕಾಂಚನ ವೈದೇಹಿ ಹರಣ ವೈದೇಹಿ ಹರಣ ವೈದೇಹಿ ಹರಣ ವೈದೇಹಿ ಹರಣ ಜಟಾಯು ಮರಣ ಸುಗ್ರೀವ ಸಂಭಾಷಣ ಸುಗ್ರೀವ ಸಂಭಾಷಣ 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 ವಾಲೆ ನಿಗ್ರಹಣ ವಾಲೆ ನಿಗ್ರಹಣ ಸಮುದ್ರ ಲಂಘನ ಸಮುದ್ರ ಲಂಘನ ಸಮುದ್ರ ಲಂಘನ
ಸಮುದ್ರ ಲಂಘನ ಲಂಕಾಪುರಿ ಲಂಕಾಪುರಿ ಪಶ್ಚಾತ್ ರಾವಣ ಕುಂಭಕರ್ಣಾದಿ ಹರಣ ರಾವಣ ಕುಂಭಕರ್ಣಾದಿ ये सत्य रामायण ये सत्य रामायण ಇದೇ ರಾಮಾಯಣ ಸಂತೋಷವಾಯಿತು. ಅರ್ಥ ಆಯ್ತಾ? ನಿಮ್ಮ ಪದ್ಯ ರೂಪದ ರಾಮಾಯಣ ವಿಸ್ತೃತವಾದಂತಹ ರೂಪವನ್ನ ಕಂಡು ಹಾ. ಕೇಳಿ ಹಾ. ಬಹಳ ಆನಂದ ಪಡ್ತಾ ಇದ್ದೇನೆ ಮಕ್ಕಳೇ. ಆದ್ರೆ ಒಂದು ಹಾ. ನಾವು ಹೇಳಿರುವಂತಹ ರಾಮಾಯಣ ನಿನಗೆ ಎಷ್ಟು ಅರ್ಥ ಆಗಿದೆ ಅಂತ ನಮಗೆ ಗೊತ್ತಾಗುದು ಬೇಡವಾ? ಹಾ, ಹೇಳು. ಅಷ್ಟೇ ಅಲ್ಲದೆ ಹ್ಮ್. ನಮಗೂ ಕೆಲವು ಗೊಂದಲಗಳಿವೆ. ಹಾ. ಅದರ ಪರಿಹಾರವೂ ಈಗ ಆಗಿದೆ. ಏನು? ಕಥೆ ಕೇಳಿದ ನೀನೇ ರಾಮನಾಗಿ ನಿಂತು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. ಏನು? 4 ಕೇಳುವುದಿಲ್ಲ, ಕೇವಲ 3 ಪ್ರಶ್ನೆಗಳನ್ನು ಮಾತ್ರ ಕೇಳುವುದು. ಹಾ. ಮೊದಲನೆಯ ಪ್ರಶ್ನೆ, ಹಾ. ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಯಲ್ಲಿ ಸಾಗುವಂತಹ ಸಂದರ್ಭ ತಾಟಕಿಯನ್ನು ವಧಿಸುವುದಕ್ಕೆ ರಾಮ ಮುಂದಾದ. ಹೆಣ್ಣಾಗಿರುವಂತಹ ತಾಟಕಿಯನ್ನು ರಾಮ ವಧಿಸಿದ್ದು ಎಷ್ಟು ಸರಿ? ಸರಿ. ಹೇಗೆ? ತಾಟಕಿ ರಕ್ಕಸಿಯಾದರೂ ಒಬ್ಬ ಹೆಣ್ಣಲ್ಲವೇ ಎನ್ನುವುದು ನಿನ್ನ ಪ್ರಶ್ನೆ. ಸ್ತ್ರೀಯಾದವಳು ಶಿಕ್ಷಾರ್ಹಳೆ ವಿನಃ ವಧಾರ್ಹಳಲ್ಲ. ಮಕ್ಕಳೇ, ಹಾ, ಪ್ರತಿಯೊಬ್ಬರಲ್ಲಿಯೂ ಕೂಡ 2 ರೀತಿಯಾದಂತಹ ಗುಣ ಎನ್ನುವುದು ಇರುತ್ತದೆ. ಹೇಗೆ? ಒಂದು ಒಳ್ಳೆಯ ನಡತೆ, ಹಾ, ಇನ್ನೊಂದು ಕೆಟ್ಟ ನಡತೆ. ಆಹಾ, ಕೆಟ್ಟ ನಡತೆಗೆ ರಾಕ್ಷಸಿ ಸ್ವಭಾವ ಅಂತ ಹೇಳ್ತಾರೆ. ಸರಿ. ಹಾಗೆ ಆ ರಾಕ್ಷಸಿ ಸ್ವಭಾವವನ್ನು ಹೆಣ್ಣಾದರೂ ಕೂಡ ಹಾ, ರಾಕ್ಷಸಿ ಸ್ವಭಾವವನ್ನು ಹೊಂದಿದಂತವಳು ತಾಟಕಿ. ಹಾ, ಹಾಗಾಗಿ ಹಾ. ಹೆಣ್ಣಾದರೂ ಕೂಡ ಹೆಣ್ತನ ಎನ್ನುವಂಥದ್ದು ಅವಳ ಮನಸ್ಸಿನಲ್ಲಿ ಇರಲಿಲ್ಲ, ಅವಳೊಳಗೆ ಇರಲಿಲ್ಲ. ಆ ಕಾರಣದಿಂದಾಗಿ ಹಾ, ಗುರುವಾಕ್ಯವನ್ನ ಪರಿಪಾಲಿಸುವುದಕ್ಕೋಸ್ಕರವಾಗಿ ಹಾ. ರಾಮ ತಾಟಕಿಯನ್ನ ಕೊಂದ. ಸರಿ, ಇದು ಸರಿ. ಹಾ. ಇನ್ನು ಕ್ಷತ್ರಿಯರಾದವರು ಹಾ. ವಿರೋಧಿಗಳೊಡನೆ ಹಾ. ಎದುರಿನಿಂದ ಕಾಡಾಕಾಡಿಯಾಗಿ ಹೋರಾಡಬೇಕು. ಸರಿ ತಾನೆ? ಹೌದು. ಆದ್ರೆ ರಾಮ ಮಾಡಿದ್ದೇನು? ಏನು? ಸುಗ್ರೀವನ ಸಖ್ಯವನ್ನ ಮಾಡಿ ಹಾ. ವಾಲಿಯನ್ನ ಮರೆಯಲ್ಲಿ ನಿಂತು ಕೊಂದ. ನಾವು ಕೇಳಿ ಮಕ್ಕಳೇ, ಸರಿಯೋ? ರಾಮ ಮಾಡಿದ್ದು ಮರೆಯಲ್ಲಿ ನಿಂತು ವಾಲಿಯನ್ನ ಕೊಂದದ್ದು ಸರಿಯಾ? ಸರಿ. ಮಕ್ಕಳೇ, ಹಾ. ಕತೆ ಹೇಳ್ತಾ ಹೋದ್ರೆ ಉದ್ದ ಆಗುತ್ತದೆ. ಹಾ. ಆದ್ರೂ ನಾನು ಹಾ. ಸಂಕ್ಷಿಪ್ತವಾಗಿ ಹೇಳ್ತೇನೆ, ಕೇಳಿ. ಒಂದೇ ವಾಕ್ಯದಲ್ಲಿ ಉತ್ತರ. ಸಂಕ್ಷಿಪ್ತವಾಗಿ ಹೇಳ್ತೇನೆ. ಆಗ್ಲಿ ಅಪ್ಪ. ವಾಲಿ ಮಹಾಪರಾಕ್ರಮಿ. ಹಾ. ಅವನಿಗೊಂದು ವರಬಲ ಇತ್ತು. ಹೇಗೆ? ಎದುರಾಳಿಯ ಅರ್ಥಬಲ ಅವನತ್ತ ಸೆಳೆಯುವಂತಹ ವರಬಲ ಅವನ ಪಾಲಿಗಿತ್ತು. ಸರಿ. ರಾಮನಿಗೆ ಬಲ ಕಡಿಮೆ ಆಗುತ್ತದೆ ಅಂತ ರಾಮ ಹಿಂದೇಟು ಹಾಕಿದ್ದಲ್ಲ. ಆ ಇದ್ದ ವರಕ್ಕೆ ಹಾ. ಎಂದಿದ್ದರೂ ಮರ್ಯಾದೆ ಕೊಡಬೇಕು, ಹಾ. ಅದನ್ನ ಗೌರವಿಸಬೇಕು. ಸರಿ. ಆ ಕಾರಣಕ್ಕಾಗಿ ಹಾ. ಅವನ ವರದ ಆ ಮಹಾತ್ಮೆ ಮಹಿಮೆ ಎನ್ನುವಂಥದ್ದು ಕುಂದಬಾರದು, ಲೋಪಗೊಳಿಸಬಾರದು ಎನ್ನುವ ಕಾರಣಕ್ಕಾಗಿ ಹಾ. ಪಕ್ಕದಲ್ಲಿ ನಿಂತು ಅವನ ಪಕ್ಕೆಗೆ ಬಾಣವನ್ನು ಹೊಡೆದ. ಸರಿ. ಸಾಯುವಾಗಲೂ ರಾಮ ಅವನಿಗೆ ಅವಕಾಶ ಕೊಟ್ಟದ್ದುಂಟು, ಬದುಕಿಸ್ತೇನೆ ಎಂಬುದಾಗಿ. ಹಾ. ಆದ್ರೆ ಆತ ಬಯಸಿದ್ದು ಸಾಯುಜ್ಯವನ್ನ. ಹಾ. ಹಾಗಾಗಿ ವಾಲಿ ಮೋಕ್ಷ ಅಂತ ಹೇಳ್ತಾರೆ ಅಲ್ವಾ? ಇನ್ನೇನಾದ್ರೂ ಉಂಟಾ? ಒಂದೇ ಒಂದು ಪ್ರಶ್ನೆ. ಏನು? ಖರ ದೂಷಣ ತ್ರಿಶಿರರನ್ನು ಕೊಲ್ಲುವಂತಹ ಸಂದರ್ಭ ರಾಮ 3 ಹೆಜ್ಜೆಗಳ ಕಾಲ ಹಿಂದೆ ಹೋದನಂತೆ.
ರಾಮನೇ ಯಾಕೆ ಯೋಚನೆ ಮಾಡಬೇಕು? ಅಡಿಯ ಹಿಂದಿಡೆ ಸ್ವರ್ಗ, ಅಡಿಯ ಮುಂದಿಡೆ ಸ್ವರ್ಗ, ಅಡಿಗಡಿಗೆ ಅಶ್ವಮೇಧದ ಫಲ. ಕ್ಷತ್ರಿಯನಾದ ರಾಮನಿಗೆ ಇದು ಗೊತ್ತಿರ್ಲಿಲ್ವಾ? ಮಕ್ಕಳೇ, ನೀವು ಕೂಡ ಶರಗಳನ್ನ ಪ್ರಯೋಗಿಸುವವರು. ಹೌದಪ್ಪ, ವಾಲ್ಮೀಕಿ ಮಹರ್ಷಿಗಳು ನಿಮಗೂ ಕೂಡ ಅದರ ಚಮತ್ಕೃತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಹೇಳಿದ್ದಾರೆ. ತಿಳಿದುಕೊಂಡಷ್ಟರಲ್ಲಿ ನೀವು ಅರ್ಥೈಸಿಕೊಳ್ಳಬೇಕಾಗಿತ್ತು, ಉತ್ತರ ನಿಮಗೆ ಸಿಕ್ಕ ಹೋಗ್ತಿತ್ತು ಮಕ್ಕಳೇ. ಯಾಕೆಂದ್ರೆ ಒಂದು ಧನುಸ್ಸಿಗೆ ಸಿಂಜಿನಿಯ ಬಾಣವನ್ನು ಧನುಸ್ಸಿನ ಸಿಂಜಿನಿಗೆ ಹೂಡಿ ಬಿಡುವಾಗ ಎಂದು ಕೂಡ ಮುಂದಡಿ ಇಟ್ಟು ಬಿಡುವುದಕ್ಕಾಗುವುದಿಲ್ಲ ಮಕ್ಕಳೇ. ಬಾಣಕ್ಕೆ ಹಿಂದಡಿ ಇಟ್ಟರೆ ಮಾತ್ರ ಅದನ್ನು ಪ್ರಯೋಗಿಸುವುದಕ್ಕೆ ಸಾಧ್ಯ. ಒಂದು ಇದು. ಆಮೇಲೆ ಖರದೂಷಣರಿಗೆ ಒಂದು ವರಬಲವಿತ್ತಂತೆ. ಖರದೂಷಣರು ಎಲ್ಲಿಯವರೆಗಿದ್ರು ಅವರು ಬರುವ ಪೂರ್ವದಲ್ಲಿಯೇ ಒಂದು ದುರ್ಗಂಧ ಎನ್ನುವಂಥದ್ದು ಸೂಸುತ್ತಿತ್ತಂತೆ. ವಿರೋಧಿಗಳು ಪಲಾಯನಗೈಯಬೇಕು ಎನ್ನುವ ಕಾರಣಕ್ಕಾಗಿ, ಆ ಕಾರಣದಿಂದ ಅದನ್ನು ತಡೆಯುವ ಕಾರಣಕ್ಕಾಗಿಯೂ 3 ಹೆಜ್ಜೆ ಹಿಂದೆ ಹೋದಂತಹ ಪ್ರಮೇಯವು ಇರಬಹುದು. ಸರಿ, ಇದು ಖರದೂಷಣನ ವಿಚಾರವಾಗಿ ಕೊಡಬಹುದಾದಂತಹ ಸಮರ್ಥ. ಇಲ್ಲಿಗೆ ನಮ್ಮ ಪ್ರಶ್ನೆ ಮುಗಿಯಿತು. ಆದ್ರೆ ನನ್ನದ್ದು ಮುಗಿಲಿಲ್ಲ. ಇನ್ನು ಮುಖದಲ್ಲಿ ಗೊಂದಲ ಕಾಣ್ತಾ ಉಂಟು. ನನಗೆ ಗೊಂದಲ ಅಲ್ಲ, ಈಗ ನೀವು ಹೇಳಿದ್ರಿ ಏನೋ ಒಂದು ಕೇಳ್ಬೇಕು. ರಾಮಾಯಣದ ಕಥೆಯನ್ನ ಏನು ದಶಶಿರ ರಾವಣ ಕುಂಭಕರ್ಣ ಕುಂಭಸಾಗರನ್ನೆಲ್ಲ ಮರ್ದಿಸಿದಂತಹ ರಾಮ ರಾಜಾರಾಮನಾಗಿ ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾದ. ಅಲ್ಲಿಯವರೆಗೆ ಹೇಳಿದ್ರಿ ಮಕ್ಕಳೇ. ನನಗೆ ಗೊಂದಲ ಮತ್ತೆಂತದ್ದು ಅಲ್ಲ ಮಕ್ಕಳೇ. ಈಗ ರಾಮ ರಾಜಾರಾಮನಾದ, ಸೀತಾರಾಮನೂ ಆದ. ಅಂತಹ ನಿಮ್ಮ ಕಥಾನಾಯಕನಾದಂತಹ ರಾಮನಿಗೆ ಮಕ್ಕಳೇ ಮಕ್ಕಳು ಎಷ್ಟು ಅಂತ ಹೇಳಲೇ ಇಲ್ವಲ್ಲ ಮಕ್ಕಳೇ. ಹೆಂಡತಿ ಬಿಟ್ಟವರಿಗೆಲ್ಲ ಮಕ್ಕಳಾಗುತ್ತದೆ ಏನೋ ಪುಣ್ಯಾತ್ಮ. ಅಗ್ಗವಾಗಿ ಹೇಳುವಂತಹ ಕಥಾನಾಯಕ ಅವನಲ್ಲ ಮಕ್ಕಳೇ, ಸಾಮಾನ್ಯವಾಗಿ ಆಡಿದ್ದು. ಆದ್ರೆ ಅಷ್ಟು ಹಗುರವಾಗಿ ತುದಿ ನಾಲಿಗೆಯಲ್ಲಿ ಆಡುವಂತಹ ಪ್ರಮೇಯ ಅವನದ್ದಲ್ಲವೇನೋ ಎಂಬುದು ನನ್ನದು. ಆದ್ರೆ ನಿಮಗೆ ಯಾರು ಅಂತ ಗೊತ್ತಿಲ್ಲ. ನಮ್ಮ ಗುರುಗಳಿಗೆ ಗೊತ್ತಿದೆ. ಗುರುಗಳಿಗೆ ಗೊತ್ತು. ಎಲ್ಲುಂಟು ಆಶ್ರಮದ ಕತೆ ಮುಂದುಂಟು. ನಮಗೂ ಗೊತ್ತಿಲ್ಲ. ಆಶ್ರಮದಲ್ಲಿ ಕೃತಿಯಲ್ಲಿ ಬರೆದಿಟ್ಟು ಆಶ್ರಮದಲ್ಲಿ ನಮಗೆ ಪಾಠ ಆಗ್ಲಿಲ್ಲ. ಹಾಗಿದ್ರೆ ನಾವು ಇಲ್ಲಿ ನಿಂತು ಉಪಯೋಗ ಇಲ್ಲ. ತಿಳ್ಕೊಳ್ಬೇಕು ಎನ್ನುವ ಕುತೂಹಲ ನಂದು. ಕೃತಿಯಲ್ಲಿರುವುದು ಕತೆ. ಹಾಗಾಗಿ ಏನು ತಪ್ಪಿಸಿಕೊಂಡು ಹೋಗುವುದಕ್ಕೆ ಬೇಕಾಗಿ ನಾಟಕ ಆಡ್ತಾ ಇದ್ದೀಯ. ಮೊದಲು ಯುದ್ಧ ಮಾಡಿ ಆಮೇಲೆ ನಿಲ್ಲಿಸುವರು. ಯುದ್ಧವೇ ಮುಂದಡಿ ಇಡ್ತೀರಿ ಅಂತಾದ್ರೆ ಮುಂದೆ ವಾಲ್ಮೀಕಿ ಮಹರ್ಷಿಗಳಿಗೆ ನಮೋ ನಮಃ. ಶುಭವಾಗಲಿ. ರಾಮಚಂದ್ರ, ಏನನ್ನ ಮಾಡ್ತಾ ಇದ್ದೀಯ ನೀನು? ಏನಾಯ್ತು? ಕೈಯಲ್ಲಿ ಹಿಡಿದಿದ್ಯಾ ಕೋದಂಡವನ್ನ. ಇದು ಸಾಮಾನ್ಯ ಕೋದಂಡ ಅಂತ ತಿಳ್ಕೊಂಡೆ ಹೇಳು. ದುಷ್ಟರ ಕಂಠವನ್ನು ಅರಿಯುವುದಕ್ಕಾಗಿರುವಂತಹ ಕೋದಂಡ ಅಲ್ವಾ? ಅದು ರಾಮನ ಕೈ ಸೇರಿದ ಮೇಲೆ ಅದು ಕೋದಂಡ ರಾಮ ಅಂತ ಹೆಸರು ಬಂದಿತ್ತು. ಬೇರೆ ಯಾರು ಇದನ್ನು ಬಾಣವನ್ನ ಹಿಡಿದ್ರು ಅಂತ ಆದ್ರೆ ಅದು ಕೋದಂಡ ಅಂತ ಆಗುವುದಿಲ್ಲ ಅಲ್ವಾ? ಸರಿ,
ಒಂದು ಬೆದರಿನ ಕೋಲಿಗೆ ದಾರವನ್ನ ಬಿಗಿದ್ರೂ ಸಹ ಅದಕ್ಕೆ ಕೋದಂಡ ಅಂತ ಹೆಸರು. ಆದ್ರೆ ನಿನಗೆ ಕೋದಂಡ ರಾಮ ಅಂತ ಹೆಸರು ಹೇಗೆ ಬಂತು? ಪ್ರಸಾದ ಮುನಿಗಳಿಗೆ 100 ಹೆಣ್ಣು ಮಕ್ಕಳಂತೆ. ಆ 100 ಹೆಣ್ಣು ಮಕ್ಕಳಲ್ಲಿ 50 ಜನ ಹೆಣ್ಣು ಮಕ್ಕಳನ್ನ ಬಾಣವನ್ನಾಗಿಸಿ ಇನ್ನು 50 ಜನ ಹೆಣ್ಣು ಮಕ್ಕಳನ್ನ ಆ ಬಾಣಗಳಿಗೆ ಸತ್ತಿ ದೇವತೆಯನ್ನಾಗಿಸಿದ್ರಂತೆ. ಅಂತ ಸಜೀವ ಬಾಣವು ವಿಶ್ವಾಮಿತ್ರ ಮೂಲಕ ನಿನ್ನ ಕೈ ಸೇರಿತು. ಸರಿ, ನೀನು ಅಭಿಮಂತ್ರಿಸಿದೆ ಬಿಟ್ಟೆ ಅಂತಾದ್ರೆ ಬಾಣ ಆ ಗುರಿಯನ್ನ ತಲುಪಿ ತನ್ನ ಕಾರ್ಯವನ್ನ ಮುಗಿಸಿ ಪಾತಾಳ ಗಂಗೆಯಲ್ಲಿ ಶುಚಿಭೂತವಾಗಿ ಪುನಃ ನಿನ್ನ ಬತ್ತಳಿಕೆಯನ್ನ ಸೇರಿ ಮುಂದೇನು ರಾಮ ಅಂತ ಕೇಳ್ತದೆ ಆ ಬಾಣಗಳು, ಅಲ್ವಾ? ಅಂತ ಪವಿತ್ರ ಬಾಣಗಳನ್ನ ಈ ಹಸು ಕಂದಗಳ ಮೇಲೆ ಬಿಡ್ತಾ ಇದೆಯಲ್ಲ ರಾಮ. ಮಹರ್ಷಿಗಳೇ, ವಿಧ ವಿಧವಾಗಿ ಈ ಮಕ್ಕಳಿಗೆ ಯುದ್ಧ ಬೇಡ ಎಂಬುದಾಗಿ ಸಾರಿದವನು ನಾನು, ಅಲ್ವಾ? ಆದ್ರೆ ಮಕ್ಕಳು ಮುಂದೊತ್ತಿ ಮತ್ತೂ ನಮಗೆ ಯುದ್ಧಕ್ಕೆ ಪ್ರಚೋದನೆಯನ್ನೇ ಕೊಟ್ಟರು ಬಿಟ್ರೆ ತಣ್ಣಗಾದದ್ದಿಲ್ಲ. ಆ ಕಾರಣದಿಂದ ನಾನು ಸಿಂಜನಿಗೆ ಬಾಣವನ್ನು ಹೂಡಬೇಕಾದಂತ ಪರಿಸ್ಥಿತಿ ಬಂತು. ಹೌದು, ಯಾಕೆ? ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯು ಅಲಗಾಡಬೇಕಾದ್ರೆ ನಿನ್ನ ಅನಟ್ಟಿ ಬೇಕಂತೆ, ನಿನ್ನ ಅಪ್ಪಣೆ ಬೇಕಂತೆ. ಆದ್ರೂ ಸಹ ನನ್ನ ಬಾಯಲ್ಲಿ ಕೇಳಬೇಕೆಂಬ ಆಸೆ ನಿನಗೆ, ಅಲ್ವಾ? ಒಂದೊಂದು ದಿನ ಕಾಡಿನ ಮಾರ್ಗದಲ್ಲಿ ಬರುತ್ತಿರುವಂತಹ ಸಂದರ್ಭ ಒಂದು ಹೆಣ್ಣಿನ ಆರ್ತನಾದ ಕೇಳಿದ್ದು. ನೇರವಾಗಿ ಆ ಕಡೆ ಧಾವಿಸಿದೆ. ಆಗ ತುಂಬು ಗರ್ಭಿಣಿಯಾದಂತಹ ಹೆಣ್ಣು, ತನ್ನ ಜೀವನವೇ ಬೇಡ ಎನ್ನುವುದಾಗಿ ನಿರ್ಧರಿಸಿದಂತಹ ಹೆಣ್ಣು, ಆಕೆಯನ್ನ ಸಮಾಧಾನಪಡಿಸಿ ನನ್ನ ಅರಮನೆಯತ್ತ ಆಶ್ರಮದತ್ತ ಕರೆತಂದು ಆಕೆಯನ್ನ ಸಲಗಿದೆ. ಹಾಗೆ ಇರುವ ಮಕ್ಕಳಿಗೆ ಜನ್ಮವನ್ನಿತ್ತಳು. ಆ ಮಕ್ಕಳನ್ನ ಪಾಲಿಸಿದೆ, ಬೆಳೆಸಿದೆ. ಈ ಈರುವರು ಯಾರಂತ ತಿಳ್ಕೊಂಡಿದ್ದೀರಾ? ಯಾರು ಮಹರ್ಷಿಗಳೇ? ನಿನ್ನ ಕಂದಂದಿರು. ಅಂದು ಕಾಡಿನಲ್ಲಿ ಸಿಕ್ಕಿದಂತ ಆ ಹೆಣ್ಣು ಸೀತಾಮಾತೆ. ಆ ಸೀತಾಮಾತೆಯ ಮಕ್ಕಳು. ಚಂದವಾಯ್ತು ಮುನಿಯೇ ನಿನ್ನ ಶುಭವಾಗಲಿ ಮಕ್ಕಳೇ. ಮಹರ್ಷಿಗಳೇ, ಇವರೀರ್ವರು ಕೂಡ ಸೀತಾಮಾತೆಯ ಮಕ್ಕಳು ಅಂತ ಆದರೆ ನಿನಗೇನಾಗಬೇಕು ರಾಮ ಎಂಬುದಾಗಿ ನನ್ನನ್ನೇ ಪ್ರಶ್ನಿಸ್ತಾ ಇದ್ದೀರಿ. ಗುರುದೇವ, ಸೀತಾಮಾತೆಯ ಮಕ್ಕಳು ಇವರೀರ್ವರು ಅಂತಾದ ಮೇಲೆ ನನ್ನ ಮಕ್ಕಳಲ್ಲ ಇವರು ಎಂದು ಉಪೇಕ್ಷಿಸುವಂತಹ ಅಹಂಕಾರ ಈ ರಾಮನಿಗೆ ಎಂದಿಗೂ ಬರಲಿಕ್ಕಿಲ್ಲ ಸ್ವಾಮಿ, ಅಲ್ವೇ? ಮಹರ್ಷಿಗಳೇ, ಒಪ್ಪುತ್ತೇನೆ. ಇವ ಕುಶಕುಮಾರ್, ಹೌದು. ಅವ ಲವಕುಮಾರ್. ಅಂತೂ ಮಕ್ಕಳಿರುವುದನ್ನು ದಯಪಾಲಿಸಿದಂತಹ ನಿಮಗೆ ನಾನು ಜೀವನ ಪರ್ಯಂತ ಋಣಿಯಾಗಿರುತ್ತೇನೆ. ನಾಳೆಯ ದಿವಸ ನಮ್ಮ ಈ ಅಶ್ವಮೇಧ ಯಾಗದ ಕೊನೆಯ ದಿವಸ, ಪೂರ್ಣಾಹುತಿಯ ಸಂದರ್ಭ, ಸೀತೆಯ ಸಹಿತ ಈ ಈರುವರು ಮಕ್ಕಳನ್ನು ಕೂಡ ಅಯೋಧ್ಯೆಗಾಗಿ ಕರೆತಂದು ನನಗೆ ಒಪ್ಪಿಸಬೇಕೆಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಸ್ವಾಮಿ. ಖಂಡಿತವಾಗಿಯೂ ಪೂರ್ಣಾವತಿಯ ಸಂದರ್ಭದಲ್ಲಿ ಸೀತೆಯು ಹಾಗೆ ಇರುವ ಕಂದರನ್ನು ನಿನ್ನ ಪಾದದ ಅಡಿಯಲ್ಲಿ ಒಪ್ಪಿಸ್ತೇನಂತೆ. ನಮೋ